2024ರ ಪ್ಯಾರಿಸ್ ಒಲಿಂಪಿಕ್ಸ್. ಇತ್ತೀಚೆಗೆ 33ನೇ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ನಡೆದಿದೆ. ಫ್ರಾನ್ಸ್ ದೇಶದ ಸೀನ್ ನದಿಯ ದಡದ ಮೇಲೆ 33ನೇ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಇತ್ತೀಚೆಗೆ ನಡೆಸಲಾಗಿದೆ ಅಂತ ಹೇಳ್ಬೋದು. ಇದನ್ನು ಗೇಮ್ಸ್ ವೈಡ್ ಓಪನ್ ಎಂಬ ಧ್ಯೇಯವಾಕ್ಯದೊಂದಿಗೆ 2024ರ ಕ್ರೀಡಾಕೂಟವನ್ನು ನಡೆಸಲಾಗಿದೆ. ಇಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ. ಈ ಕ್ರೀಡಾಕೂಟದಲ್ಲಿ ಫ್ರಾನ್ಸ್ ಫುಟ್ಬಾಲ್ ದಿಗ್ಗಜ ಆಗಿರುವ ಜಿನೆಡಿನ್ ಜಿಡಾನ್ ಈ ಕ್ರೀಡಾ ಜ್ಯೋತಿಯನ್ನು ಉದ್ಘಾಟನಾ ಸಮಾರಂಭದಲ್ಲಿ ಅವರು ತಂದಿದ್ದಾರೆ ಅಂತ ಹೇಳ್ಬೋದು. ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಟ್ಟು 2024ರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಪದಕಗಳನ್ನು ಪಡೆದ ದೇಶ ಯಾವುದಂದರೆ ಅಮೆರಿಕ. ಇದು 126 ಪದಕಗಳನ್ನು ಪಡೆಯುವ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾ 2ನೇ ಸ್ಥಾನ, ಜಪಾನ್ 3ನೇ ಸ್ಥಾನ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ 4ನೇ ಸ್ಥಾನ, ಫ್ರಾನ್ಸ್ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಭಾರತ ಬರೀ 6 ಪದಕವನ್ನು ಪಡೆಯುವ ಮೂಲಕ 71ನೇ ಸ್ಥಾನವನ್ನು ಪಡೆದುಕೊಂಡಿದೆ. 1 ಬೆಳ್ಳಿ ಮತ್ತು 5 ಕಂಚುಗಳನ್ನು ನಮ್ಮ ಭಾರತ ಪಡೆದುಕೊಂಡಿದೆ. ಅಮೆರಿಕ ದೇಶ 40 ಚಿನ್ನ, 44 ಬೆಳ್ಳಿ, 42 ಕಂಚು, ಒಟ್ಟು 126 ಪದಕಗಳು ಪಡೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡೆದಿದೆ. ಇದು 1996ರಿಂದ ಸತತವಾಗಿ 8ನೇ ಬಾರಿಗೆ ಕೂಡ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಯಾವಾಗಿಂದ 1996ರಿಂದ ಅದು ಮೊದಲ ಸ್ಥಾನವನ್ನೇ ಇದೆ. ಅದೇ ರೀತಿಯಾಗಿ ಇದರ ವಿಶೇಷತೆ ಅಂದರೆ ಈ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನೇರಳೆ ಬಣ್ಣದ ಟ್ರ್ಯಾಕನ್ನು ಬಳಕೆಯನ್ನು ಮಾಡಲಾಗಿತ್ತು. ಇದರ ವಿಶೇಷತೆ ಆಗಿದೆ ಅಂತ ಹೇಳ್ಬೋದು. ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂದರೆ 9 ಜನ ನಮ್ಮ ಕರ್ನಾಟಕದಿಂದ ಭಾಗವಹಿಸಿದರು. ಭಾರತ ಒಟ್ಟು 5 ಕಂಚು 1 ಬೆಳ್ಳಿ ಪಡೆಯುವ ಮೂಲಕ ಒಟ್ಟು 6 ಪದಕಗಳನ್ನು ಗೆದ್ದು 71ನೇ ಸ್ಥಾನದಾಗ ಅದ. ಅದೇ ಪಾಕಿಸ್ತಾನ ದೇಶ ಏನಾಗಿದೆ ಅಂದರೆ 67ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈ ರ್ಯಾಂಕಿಂಗ್ ನೀಡಬೇಕಂದ್ರೆ ಚಿನ್ನದ ಮುಖಾಂತರ ಸಂಖ್ಯೆಯನ್ನು ನೋಡುವ ಮೂಲಕ ರ್ಯಾಂಕನ್ನು ಕೊಡಲಾಗುತ್ತದೆ. 6 ಪದಕ ಪಡೆದವರು ಯಾರ್ಯಾರು ಅಂದರೆ ಕ್ರೀಡಾಪಟುಗಳಲ್ಲಿ ನೀರಜ್ ಚೋಪ್ರಾ ಆಗಿದ್ದಾರೆ. ಇವರು ಜಾವ್ಲಿನ್ ಥ್ರೋದಾಗಿದ್ದಾರೆ. ಇವರು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಹರ್ಮನ್ ನೇರಾವತ್ ಇವರು 57 ಕೆಜಿ ಪಿಸ್ಟಲ್ನಲ್ಲಿ ಸ್ಪರ್ಧೆಯಲ್ಲಿ ಕಂಚು ಪದಕವನ್ನು ಪಡೆದಿದ್ದಾರೆ. ಮನು ಭಾಕರ್ ಇವರು 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚು ಪಡೆದಿದ್ದಾರೆ. ಇದೇ ರೀತಿಯಾಗಿ ಭಾರತೀಯ ಹಾಕಿ ತಂಡದ ಪುರುಷರ ಹಾಕಿ ತಂಡದಲ್ಲಿ ಕ್ರೀಡೆಯಲ್ಲಿ ಪದಕವನ್ನು ಪಡೆದುಕೊಂಡಿದೆ. ಯಾವುದಂದರೆ ಕಂಚು ಪದಕವನ್ನು. ಈ ರೀತಿಯಾಗಿ ಒಟ್ಟು 6 ರೀತಿಯಲ್ಲಿ ಪದಕವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು ನಾವು. ಬರೀ 6 ಪದಕಗಳನ್ನು ಪಡೆಯುವ ಮೂಲಕ ನಮ್ಮ ಭಾರತ ದೇಶ 24 ವರ್ಷಗಳಲ್ಲೇ ಅತಿ ಕಡಿಮೆ ಸ್ಥಾನ ಎನಿಸಿದೆ. ಇದು 1996 ಮತ್ತು 2000ರಲ್ಲೂ ಭಾರತ 71ನೇ ಸ್ಥಾನ ಗಳಿಸಿತ್ತು ಅಂತ ಹೇಳ್ಬೋದು. 71ನೇ ಸ್ಥಾನಕ್ಕೆ 1996 ಮತ್ತು 2000ದಾಗ. ಈಗ 24 ವರ್ಷ ಆಗೋಣ ಮತ್ತೆ 71ನೇ ಸ್ಥಾನಕ್ಕೆ ಇದೆ ಅಂತ ಹೇಳ್ಬೋದು. ಹಿಂದೆ ಸರಿದಿದೆ. ಇಲ್ಲಿ ಕ್ರೀಡಾಪಟುಗಳು ಮತ್ತು ಕ್ರೀಡೆಗಳ ಬಗ್ಗೆ ಕೊಟ್ಟಿದ್ದಾರೆ. ನೋಡಿಕೊಳ್ಳಿ 9 ಜನ ಕನ್ನಡಿಗರು ಯಾರ್ಯಾರಂತ. ಇದರ ಮೊದಲನೇದಾಗಿ ರೋಹನ್ ಬೋಪಣ್ಣ ಇವರು ಟೆನ್ನಿಸ್ ಟೇಬಲ್ ವಿಭಾಗದಲ್ಲಿ ಪದಕಗಳನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಸಂಬಂಧಿಸಿದ್ದಾರೆ ಟೆನ್ನಿಸ್ಗೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಮತ್ತು 2020ರ ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಟ್ಟು 117 ಆಟಗಾರರು ಭಾಗವಹಿಸಿದ್ದರು. ಇದರಲ್ಲಿ ಭಾರತ ಒಟ್ಟು 1 ಬೆಳ್ಳಿ 5 ಕಂಚನ್ನು ಪದಕ ಗೆದ್ದುಕೊಂಡಿದೆ. ಭಾರತ 71ನೇ ಸ್ಥಾನವನ್ನು ಪಡೆದಿದೆ 2024ರದ್ದು. ಅದೇ ರೀತಿಯಾಗಿ 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 48ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಈ ಬಾರಿಗೂ ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಹೋದ ಬಾರಿಗೂ ಅಮೆರಿಕ ಮೊದಲ ಸ್ಥಾನದಲ್ಲಿತ್ತು. ಭಾರತದ ಸೇಫ್ಟಿ ಮಿಷನ್ ಆಗಿ ಗಗನ್ ನಾರಂಗ್ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಪ್ಯಾರಿಸ್ನ ಒಲಿಂಪಿಕ್ಸ್ಗೆ ಭಾರತದ ಸೇಫ್ಟಿ ಮಿಷನ್ ಕಾರ್ಯನಿರ್ವಹಿಸಿಯಾಗಿ ಈಗ ಗಗನ್ ನಾರಂಗ್ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. 6 ಬಾರಿ ವಿಶ್ವಕಪ್ ಚಾಂಪಿಯನ್ಶಿಪ್ ಬಾಕ್ಸರ್ ಮೇರಿ ಕೋಮ್ ಅವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಈ ಭಾರತದ ಸೇಫ್ಟಿ ಮಿಷನ್ಗೆ ನಿವೃತ್ತಿಯನ್ನು ಘೋಷಿಸಿದರು. ಅವರ ಸ್ಥಾನಕ್ಕೆ ಈಗ ಗಗನ್ ನಾರಂಗ್ ಅವರು ನೇಮಕವಾಗಿದ್ದಾರೆ ಅಂತ ಹೇಳ್ಬೋದು. ಒಲಿಂಪಿಕ್ಸ್ ಸಂಸ್ಥೆ ಅಧ್ಯಕ್ಷರು ಯಾರಂದರೆ PT ಉಷಾ ಅವರಿದ್ದಾರೆ. ಮುಂದೆ ನೋಡೋದಾದರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಭಾರತೀಯ ಕ್ರೀಡಾಪಟುಗಳು ಕೊಟ್ಟಿದ್ದಾರೆ.
ಇವರು ಜಾವೆಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಅವರು ಗೆದ್ದಿದ್ದಾರೆ. ಇವರು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಆದರೆ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಪಾಕಿಸ್ತಾನದ ಜಾವೆಲಿನ್ ಎಸೆತಗಾರ ಆಗಿರುವ ಅರ್ಷದ್ ನದೀಮ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಇವರು 92.97 ಮೀಟರ್ ಜಾವೆಲಿನ್ ಥ್ರೋ ಎಸೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ನೀರಜ್ ಚೋಪ್ರಾ ಅವರು 89.45 ಮೀಟರ್ ಜಾವೆಲಿನ್ ಥ್ರೋ ಎಸೆಯುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮನು ಭಾಕರ್ ಅವರು ಶೂಟಿಂಗ್ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಕಂಚನ್ನು. ಈ ಶೂಟಿಂಗ್ ವಿಭಾಗದಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಎಂಬ ಮಹಿಳೆಗೆ ಈ ಮನು ಭಾಕರ್ ಅವರು ಪಾತ್ರರಾಗಿದ್ದಾರೆ. ಕ್ರೀಡಾಪಟು ಹೆಸರುಗಳು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಪುರುಷರ ಹಾಕಿ ತಂಡದಲ್ಲಿ ನಮ್ಮ ದೇಶ ಕಂಚು ಪಡೆದದಲ್ಲ, ಅದು ಆಸ್ಟ್ರೇಲಿಯಾವನ್ನು ಸೋಲಿಸುವ ಮೂಲಕ ಕಂಚನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. 1972 ನಂತರ ಈಗ ಮತ್ತೆ ಆಸ್ಟ್ರೇಲಿಯಾವನ್ನು ತಂಡವನ್ನು ಸೋಲಿಸುವ ಮೂಲಕ ಪುರುಷರ ಹಾಕಿ ತಂಡ ಚಾಂಪಿಯನ್ಶಿಪ್ಪಲ್ಲಿ ಕಂಚನ್ನು ಪಡೆದುಕೊಂಡಿದೆ. ಪ್ರಮುಖ ಇಂಪಾರ್ಟೆಂಟ್ ಆದ ವಿಷಯ ಏನಂದರೆ ಉದ್ಘಾಟನಾ ಸಮಾರಂಭದ ಮಹಿಳಾ ಧ್ವಜಧಾರಿ ಯಾರು ಅಂದರೆ ಬ್ಯಾಡ್ಮಿಂಟನ್ ತಾರೆ PV ಸಿಂಧು. ಇವರು ಮಹಿಳೆಯರ ವಿಭಾಗದಲ್ಲಿ ಬ್ಯಾಡ್ಮಿಂಟನ್ ತಾರೆಯಾಗಿರುವ PV ಸಿಂಧು ಅವರು ಉದ್ಘಾಟನಾ ಸಮಾರಂಭಕ್ಕೆ ಮಹಿಳಾ ಧ್ವಜಧಾರಿಯಾಗಿದ್ದಾರೆ. ಅದೇ ರೀತಿಯಾಗಿ ಪುರುಷರಲ್ಲಿ ಶರತ್ ಕಮಲ್ರವರು ಪುರುಷರ ಧ್ವಜಧಾರಿಯಾಗಿ ಪಾಲ್ಗೊಂಡಿದ್ದರು. ಪುರುಷರಲ್ಲಿ ಶರತ್ ಕಮಲ್ರವರು ಮತ್ತು ಮಹಿಳೆಯರಲ್ಲಿ PV ಸಿಂಧು ಅವರು ಧ್ವಜಧಾರಿಯಾಗಿ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಮಾರೋಪ ಸಮಾರಂಭದಲ್ಲಿ ಅಂದರೆ ಕ್ರೀಡೆ ಮುಗಿದ ನಂತರ ಸಮಾರೋಪ ಸಮಾರಂಭದಲ್ಲಿ ಭಾರತವನ್ನು ಮುನ್ನಡೆಸಿದವರು ಯಾರು ಅಂದರೆ ಮನು ಭಾಕರ್ ಮತ್ತು PR ಶ್ರೀಜೇಶ್. ಇವರು ಹಾಕಿ ತಂಡದ ಗೋಲ್ ಕೀಪರ್ ಆಗಿದ್ದಾರೆ. PR ಶ್ರೀಜೇಶ್ ಮತ್ತು ಮನು ಭಾಕರ್ ಇವರು ಸಮಾರೋಪ ಸಮಾರಂಭದಲ್ಲಿ ಧ್ವಜಧಾರಿಯಾಗಿ ಇವರು ಮುನ್ನಡೆಸಿದರು ಅಂತ ಹೇಳ್ಬೋದು ಭಾರತವನ್ನು. ಈ ಮೊಟ್ಟಮೊದಲು 776ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆರಂಭ ಮಾಡ್ತಾರೆ. ಯಾವಾಗ 776ರಲ್ಲಿ. ಈ ಕ್ರೀಡಾಕೂಟವು 393 ಕ್ರಿಸ್ತಶಕ 4ರಲ್ಲಿ ಸ್ಥಗಿತವಾಗ್ತದೆ ಅಂತ ಹೇಳ್ಬೋದು, ಅಂದರೆ ನಿಂತು ಹೋಗ್ತದೆ ಅಷ್ಟು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಅಭಿನವ್ ಬಿಂದ್ರಾಗೆ ಒಲಿಂಪಿಕ್ಸ್ ಆರ್ಡರ್ ಆಫ್ ಗೌರವವನ್ನು ನೀಡಲಾಗಿ ಗೌರವಿಸಲಾಗಿದೆ. ಇತ್ತೀಚೆಗೆ ಭಾರತೀಯ ಶೂಟರ್ ಅಭಿನವ್ ಬಿಂದ್ರಾ ಅವರಿಗೆ ಶೂಟಿಂಗ್ ಕ್ಷೇತ್ರದಲ್ಲಿ ಸಲ್ಲಿಸಿದ ಗಣನೀಯ ಕೊಡುಗೆಯನ್ನು ಪರಿಗಣಿಸಿ ಇವರಿಗೆ ಒಲಿಂಪಿಕ್ಸ್ ಆರ್ಡರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಅಭಿನವ್ ಬಿಂದ್ರಾ. ಇದು ಗೊತ್ತಿದ್ದರೆ ಸಾಕು. ಭಾರತೀಯ ಶ್ರೀಜೇಶ್ ಅವರು ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಇವರು ಕೇರಳ ಮೂಲದವರಾಗಿದ್ದಾರೆ. ಯಾರು? PR ಶ್ರೀಜೇಶ್. ಇವರು ಹಾಕಿ ತಂಡದವರು ಗೋಲ್ ಕೀಪರ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ವಿನೇಶ್ ಫೋಗಟ್ ಅವರಿಗೂ ಕೂಡ ಅವಕಾಶವನ್ನು ತಪ್ಪಿದೆ ಒಲಿಂಪಿಕ್ಸ್ನಲ್ಲಿ. ತೂಕ ಹೆಚ್ಚಿಗೆ ಇರೋದ್ರಿಂದ 50 kg ವಿಭಾಗದ ಸ್ಪರ್ಧೆಯಲ್ಲಿ ವಿನೇಶ್ ಫೋಗಟ್ ಅವ್ರದ್ದು ಕೂಡ ಕೈ ತಪ್ಪಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಪ್ಯಾರಿಸ್ ಒಲಿಂಪಿಕ್ಸ್ ಸಮಾರೋಪ ಸಮಾರಂಭ, ಇದನ್ನು 2024 ಆಗಸ್ಟ್ 11ರಂದು ಸಮಾರೋಪ ಸಮಾರಂಭವನ್ನು ಸ್ಟೇಟ್ ಡಿ ಫ್ರಾನ್ಸ್ ಕ್ರೀಡಾಂಗಣದಲ್ಲಿ ನಡೆಸಲಾಗಿತ್ತು. ಕೊನೆಯದಾಗಿ ಅಂದರೆ ಧ್ವಜವನ್ನು ಹಸ್ತಾಂತರ ಮಾಡಿದರು. ಅಂದರೆ ಮುಂದಿನ ಯಾವಾಗ 2028ರಲ್ಲಿ ಎಲ್ಲಿ ನಡೆಸಬೇಕಂತ ಧ್ವಜವನ್ನು ಕೊಡಲಾಗುತ್ತದೆ, ಅದನ್ನು ಹಸ್ತಾಂತರ ಮಾಡಲಾಯಿತು. ಮುಂದಿನ ನಡೆಸುವ ದೇಶ ಯಾವುದಂದರೆ ಅಮೆರಿಕ ದೇಶದ ಲಾಸ್ ಏಂಜಲೀಸ್ನಲ್ಲಿ 2028ರ ಒಲಿಂಪಿಕ್ಸನ್ನು ನಡೆಸಲು ಉದ್ದೇಶಿಸಲಾಗಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರು ಯಾರು ಅಂದರೆ ಥಾಮಸ್ ಬಾಚ್. ಅಮೆರಿಕದ ಲಾಸ್ ಏಂಜಲೀಸ್ ಮೇಯರ್ನಲ್ಲಿ ಧ್ವಜ ಹಸ್ತಾಂತರವನ್ನು ಮಾಡಿದ್ದಾರೆ. 2028ರಿಗೆ ಎಲ್ಲಿ ನಡೆಯಲಿದೆ ಅಂದರೆ ಅಮೆರಿಕ ದೇಶದ ಲಾಸ್ ಏಂಜಲೀಸ್ನಲ್ಲಿ. ಇದು ಎಷ್ಟನೇ ಆವೃತ್ತಿ ಅಂದರೆ 5ನೇ ಬಾರಿಗೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಾಗಿದೆ. ಅಂದರೆ 5ನೇ ಬಾರಿಗೆ ಅಮೆರಿಕ ದೇಶದಲ್ಲಿ ನಡೆಯುತ್ತಿದೆ ಈ ಒಲಿಂಪಿಕ್ಸ್. ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 2 ನೂತನ ಕ್ರೀಡೆಗಳನ್ನು ಸೇರ್ಪಡೆ ಮಾಡಲಾಗಿದೆ. ಯಾವ್ಯಾವ ಅಂದರೆ ಬ್ರೇಕಿಂಗ್ ಮತ್ತು ಕಯಾಕ್ ಕ್ರಾಸ್. ಈ 2 ಕ್ರೀಡೆಗಳನ್ನು ಸೇರ್ಪಡೆಯನ್ನು ಮಾಡಲಾಗಿದೆ 2024ರ ಕ್ರೀಡಾಕೂಟದಲ್ಲಿ. ಮುಂದೆ ನೋಡೋದಾದರೆ ಸೇನೆಗಾಗಿ ವಿಶಿಷ್ಟ ಶೂ ಅಭಿವೃದ್ಧಿಪಡಿಸಿದ ಇಂದೋರ್ IIT ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಸೇನೆಯಲ್ಲಿ ಸೈನಿಕರಿಗೆ ಸಹಾಯವಾಗಲು ಅಥವಾ ಪರ್ವತವನ್ನು ಹತ್ತಲು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಅವರಿಗೆ ಸಹಾಯವಾಗಲೆಂದು ಈ ವಿಶಿಷ್ಟ ಶೂ ಅನ್ನು ಅಭಿವೃದ್ಧಿಪಡಿಸಿದೆ ಇಂದೋರ್ IIT.
ಈ ಶೂನ ವಿಶೇಷತೆ ಏನಂದರೆ ಈ ಶೂನಲ್ಲಿ ಲೈಟ್ಗಳಿದ್ದಾವೆ. ಅದೇ ರೀತಿಯಾಗಿ ಈ ಶೂ ಮುಖಾಂತರ ಎಲ್ಲಿ GPS ಮುಖಾಂತರ ಅವ್ರು ಎಲ್ಲೇ ಇದ್ದರೂ ಶೂ ಮುಖಾಂತರ ಕಂಡುಹಿಡಿಯೋದು ಇದರಲ್ಲಿ ವಿಶೇಷತೆಯನ್ನು ಕಾಣಬೋದು ನಾವು. ಆ ಶೂ ಹಾಕ್ಯಂಡು ಅವ್ರು ಎಲ್ಲೇ ಇದ್ದರೂ ಅವರಿಗೆ GPS ಮುಖಾಂತರ ನಾವು ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಬೋದು. ಅದು ಇದರ ವಿಶೇಷತೆಯನ್ನು ಪಡೆದುಕೊಂಡಿದೆ. ಜೊತೆಗೆ ಈ ಶೂನಲ್ಲಿ ಲೈಟ್ ಕೂಡ ಮೂಡ್ತಾವೆ. ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಂದರೆ ಇಂದೋರ್ IIT. ಇದು ಅದರ ಉಪಯೋಗ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಕರ್ನಾಟಕ ಸರ್ಕಾರ ನವೋದ್ಯಮಗಳ ಸವಾಲು ಪರಿಹಾರಕ್ಕಾಗಿ ಆಯೋಜಿಸಿದೆ. ಯಾವುದಂದರೆ ವೆಂಚರೇಸ್ 24 ಅನ್ನು ಆಯೋಜಿಸಿದೆ. ಸ್ಟಾರ್ಟಪ್ ಅಂತ ಹೇಳ್ಬೋದು. ಸ್ಟಾರ್ಟಪ್ಪನ್ನು ಉತ್ತೇಜನ ಮಾಡಲು ವೆಂಚರೇಸ್ 24 ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ಪನ್ನು ನಡೆಸಲಾಗುತ್ತಿದೆ. ಅದಕ್ಕೆ ಸಹಾಯವಾಗಲೆಂದೇ ಈ ವೆಂಚರೇಸ್ 24 ಅನ್ನು ಪರಿಹಾರಕ್ಕಾಗಿ ಆಯೋಜನೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನವೋದ್ಯಮ ಪಾರ್ಕನ್ನು ಕೂಡ ಸ್ಥಾಪನೆ ಮಾಡಲು ಘೋಷಣೆಯನ್ನು ನೀಡಿದ್ದಾರೆ ಇತ್ತೀಚೆಗೆ. ಮುಂದೆ ನೋಡೋದಾದರೆ ವಿಶ್ವ ಗಜ ದಿನ, ಇದನ್ನು ಆಗಸ್ಟ್ 12 ತಾರೀಕು ನಡೆಸಲಾಗುತ್ತದೆ. ಆನೆ ಬಗ್ಗೆ ಜಾಗೃತಿ ಮೂಡಿಸಲು ಈ ವಿಶ್ವ ಗಜ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಆಗಸ್ಟ್ 12 ತಾರೀಕು. ಇದನ್ನು ನಡೆಸೋರು ಯಾರು ಅಂದರೆ ಅಂತಾರಾಷ್ಟ್ರೀಯ ಎಲಿಫೆಂಟ್ ಫೌಂಡೇಶನ್, ವನ್ಯಜೀವಿ ಸಂಸ್ಥೆ ಇದನ್ನು ಆಯೋಜನೆಯನ್ನು ಮಾಡುತ್ತದೆ. ಇದು ಮೊಟ್ಟ ಮೊದಲ ಬಾರಿಗೆ 2012ರಲ್ಲಿ ಇದನ್ನು ನಡೆಸಲಾಗುತ್ತದೆ ಆಗಸ್ಟ್ 12 ತಾರೀಕು 2012ರಿಂದ. ನಮ್ಮ ಭಾರತ ದೇಶ ಯಾವಾಗಿಂದ ಆಚರಣೆ ಮಾಡ್ತಿದ್ದ ಅಂದರೆ 2016ರಿಂದ ನಮ್ಮ ಭಾರತ ದೇಶ ಆಗಸ್ಟ್ 12ರಂದು ವಿಶ್ವ ಗಜ ದಿನವನ್ನು ಆಚರಣೆಯನ್ನು ಮಾಡುತ್ತಿದೆ. ಅದೇ ರೀತಿಯಾಗಿ 2010ರಲ್ಲಿ ನಮ್ಮ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ಆನೆಗಳನ್ನು ಪಾರಂಪರಿಕ ಪ್ರಾಣಿ ಎಂದು ಘೋಷಣೆಯನ್ನು ನೀಡುತ್ತದೆ. 2010ರಲ್ಲಿ ಅತಿ ಹೆಚ್ಚು ಆನೆಗಳು ಹೊಂದಿರೋ ರಾಜ್ಯ ಯಾವುದಂದರೆ ನಮ್ಮ ಕರ್ನಾಟಕ ಆಗಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಆನೆ ಕಾರಿಡಾರ್ ಹೊಂದಿರುವ ರಾಜ್ಯ ಯಾವುದಂದರೆ ಪಶ್ಚಿಮ ಬಂಗಾಳ ಹೌದು, ಅತಿ ಹೆಚ್ಚು ಆನೆ ಕಾರಿಡಾರ್ ಹೊಂದಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾರಿಡಾರ್ ಇವೆ ಅಂದರೆ 11 ಆನೆ ಕಾರಿಡಾರ್ಗಳು ನಾವು ಕಾಣಬೋದು. ಆನೆ ಕಾರಿಡಾರ್ ಅಂದರೆ ಆನೆಗೆ ಸಂಬಂಧಿಸಿದಂಥ ದಾರಿ, ಆನೆ ಹೋಗಲು ನಡೆಸಿದಂಥ ದಾರಿಯನ್ನು ಆನೆ ಕಾರಿಡಾರ್ ಅಂತ ಹೇಳ್ತಾರೆ. ಆನೆಗಿಂದೇ ಸಪ್ರೇಟಾದ ನಡೆದಾಡುವ ದಾರಿಯನ್ನು ನಾವು ಆನೆ ಕಾರಿಡಾರ್ ಅಂತ ಹೇಳ್ಬೋದು. ಅದಕ್ಕೆ ಆವಾಸ ಸ್ಥಾನದಿಂದ ಹಿಡಿದು ಬೇರೆ ಕಡೆಗೆ ಚಲಿಸಲು ಆನೆ ಒಂದು ಕಾರಿಡಾರನ್ನು ಮಾಡಿರ್ತದೆ, ಆನೆ ದಾರಿ ಅಂತ ಹೇಳ್ಬೋದು. ಈ ದಾರಿಯಲ್ಲಿ ಆನೆ ಸುಗಮವಾಗಿ ಸಾಗುತ್ತದೆ, ಯಾವುದೇ ಮನುಷ್ಯರಿಗೆ ಅಪಾಯನೂ ಮಾಡದೆ. ಅದೇ ರೀತಿಯಾಗಿ ಒಡಿಶಾದಲ್ಲಿ ಅಂಧರಿಗಾಗಿ ವಿಶ್ವವಿದ್ಯಾಲಯವನ್ನು ತೆರೆಯಲು ಒಡಿಶಾ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಇತ್ತೀಚೆಗೆ. ಅಂದರೆ ಕುರುಡರಿಗೆ ಅಂತ ಹೇಳ್ಬೋದು. ಕುರುಡರಿಗೆ ವಿಶ್ವವಿದ್ಯಾಲಯವನ್ನು ತೆರೆದ ರಾಜ್ಯ ಯಾವುದಂದರೆ ಒಡಿಶಾ ಸರ್ಕಾರ, ಒಡಿಶಾ ರಾಜ್ಯ ಹೇಳ್ಬೋದು. ಅಮೆರಿಕದ ಕಂಪನಿ ಆಕ್ಸಿಯಾನ್ ಮತ್ತು ಇಸ್ರೋ ನಡುವೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತದ ಯಾನಿಯನ್ನು ಕೂಡ ಕಳಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಅಮೆರಿಕ ದೇಶದಿಂದ ನಮ್ಮ ಭಾರತದ ಒಬ್ಬ ವ್ಯಕ್ತಿಯನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಇದರ ಸಲುವಾಗಿ ಈ ಆಕ್ಸಿಯಾನ್ ಕಂಪನಿ ಜೊತೆ ಇಸ್ರೋ ಒಪ್ಪಂದವನ್ನು ಮಾಡಿಕೊಂಡಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮಕ್ಕೆ 4 ಜನರನ್ನು ತರಬೇತಿ ನೀಡಲಾಗುತ್ತಿತ್ತು. ಈಗ 4 ಜನರಲ್ಲಿ ಒಬ್ಬರನ್ನು ಈ ಅಂತಾರಾಷ್ಟ್ರೀಯ ಗಗನಯಾನದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಕರೆದುಕೊಂಡು ಹೋಗಲು ಈ ಆಕ್ಸಿಯಾನ್ ಕಂಪನಿ ಜೊತೆ ಇಸ್ರೋ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದು ಅಮೆರಿಕದ ಕಂಪನಿಯಾಗಿದೆ ಆಕ್ಸಿಯಾನ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಕೂಡ ಬಿಡುಗಡೆ ಮಾಡಲಾಗಿದೆ. 87ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮುಖ್ಯಮಂತ್ರಿ ಅವರು ಇತ್ತೀಚೆಗೆ ಲಾಂಛನವನ್ನು ಬಿಡುಗಡೆ ಮಾಡಲಾಗಿದೆ. ಇಷ್ಟು ಗೊತ್ತಿದ್ರೆ ಸಾಕು, ಇಂಪಾರ್ಟೆಂಟ್ ಏನಲ್ಲ ಅನಿಸ್ತಾ ಇದು. ಆದರೂ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತದೆ ಅಂದರೆ ಮಂಡ್ಯ. ಮುಂದೆ ನೋಡೋದಾದರೆ ಸೈಬರ್ ಭದ್ರತಾ ನೀತಿ 2024 ಬಿಡುಗಡೆ ಮಾಡಲಾಗಿದೆ. ಅಂದರೆ ಸೈಬರ್ ಅಪರಾಧ ಹೆಚ್ಚಾಗುತ್ತಿರೋದ್ರಿಂದ ಅದನ್ನು ತಡೆಯಲು ಈ ಸೈಬರ್ ಭದ್ರತಾ ನೀತಿ 2024 ಬಿಡುಗಡೆಯನ್ನು ಮಾಡಲಾಗಿದೆ, ಜಾರಿಗೆ ತರಲಾಗಿದೆ. ಸೈಬರ್ ಬಗ್ಗೆ ಜಾಗೃತಿ ಮೂಡಿಸೋದಾಗಿರ್ಬೋದು, ಜೊತೆಗೆ ಸ್ಟಾರ್ಟಪ್ಗಳಿಗೆ ಪ್ರೋತ್ಸಾಹ ನೀಡೋದು ಇದರ ಉದ್ದೇಶವಾಗಿದೆ. ಸೈಬರ್ ಬಗ್ಗೆ ಇದೆ ಮಾಹಿತಿ. ಸೈಬರ್ ನೀತಿ 24. ಮುಂದೆ ನೋಡೋದಾದರೆ ಪ್ರಾಯೋಗಿಕವಾಗಿ ಬೆಂಗಳೂರು ಟು ಮೈಸೂರು ಹೆದ್ದಾರಿಗಳಲ್ಲಿ ಉಪಗ್ರಹ ಆಧಾರಿತ
GNSS ETC ಟೋಲ್ ಗೇಟನ್ನು ಮಾಡಲಾಗಿದೆ. ಅಂದರೆ ರಸ್ತೆಯಲ್ಲಿ ಬೆಂಗಳೂರು ಟು ಮೈಸೂರು ಹೆದ್ದಾರಿಗಳಲ್ಲಿ ಈ GNSS ಆಧಾರಿತ ಟೋಲ್ ಗೇಟನ್ನು ಅಭಿವೃದ್ಧಿಪಡಿಸಲಾಗಿದೆ. GNSS ಅಂದರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇದೇನು ಮಾಡ್ತದೆ ಅಂದ್ರೆ ಟೋಲ್ ಗೇಟನ್ನು ಹಣವನ್ನು ಸಂಗ್ರಹ ಮಾಡಲು ಅವರು ಎಷ್ಟು ದೂರ ಹೋಗ್ತಾರ ಆ ದೂರದ ಮೇರೆಗೆ ಶುಲ್ಕವನ್ನು ವಿಧಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯ ಗಾಡಿಯ ಮುಖಾಂತರ GNSS ಉಪಗ್ರಹ ಮುಖಾಂತರ ಟೋಲ್ ಗೇಟನ್ನು ಸಂಗ್ರಹ ಮಾಡಲಾಗಿದೆ. ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಮುಖಾಂತರ. ಮುಂದೆ ನೋಡೋದಾದರೆ ನಿಧನವಾದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಕೂಡ ನಿಧನರಾಗಿದ್ದಾರೆ. ಇವರು ಯಾರು? ಬುದ್ಧದೇವ್ ಭಟ್ಟಾಚಾರ್ಯ ಇವರು ರಾಜಕೀಯ ವ್ಯಕ್ತಿಯಾಗಿದ್ದಾರೆ. ಇಷ್ಟು ಗೊತ್ತಿದ್ರೆ ಸಾಕು. ಅದೇ ರೀತಿಯಾಗಿ ಕ್ರಿಕೆಟಿಗ ಅಂಶುಮಾನ್ ಗಾಯಕ್ವಾಡ್ ಅವರು ಕೂಡ ನಿಧನರಾಗಿದ್ದಾರೆ. ಯಾರು? ಅಂಶುಮಾನ್ ಗಾಯಕ್ವಾಡ್ ಇವರು ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಕನ್ನಡದ ಖ್ಯಾತಿ ನಿರೂಪಕಿ ಅರ್ಪಣಾ ನಿಧನರಾಗಿದ್ದಾರೆ ಇತ್ತೀಚೆಗೆ. ಈ ಮಜಾ ಟಾಕೀಸ್ನಲ್ಲಿ ಬರ್ತಿದ್ರವ ಅರ್ಪಣಾ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಖ್ಯಾತ ನಿರೂಪಕಿಯಾಗಿದ್ದಾರೆ. ಅದೇ ರೀತಿಯಾಗಿ ಕಲಾದೇವಿ ಯಾಮಿನಿ ಕೃಷ್ಣಮೂರ್ತಿ ಅವರು ಕೂಡ ನಿಧನರಾಗಿದ್ದಾರೆ. ಅದೇ ರೀತಿಯಾಗಿ ಶಾಲೆಗಳಲ್ಲಿ ಶುಭೋದಯದ ಬದಲು ಜೈ ಹಿಂದ್ ಬಳಕೆ ಮಾಡಲು ಕಡ್ಡಾಯಗೊಳಿಸಿದ ಹರಿಯಾಣ ಸರ್ಕಾರ ಏನೇನು ಮಾಡಿದೆ ಅಂದರೆ ಇತ್ತೀಚೆಗೆ ಶಾಲೆಗಳಲ್ಲಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅನ್ನೋ ಬದಲು ಜೈ ಹಿಂದ್ ಎಂದು ಘೋಷಣೆ ನೀಡಿ ಎಂದು ಬಳಕೆಯನ್ನು ಮಾಡಿ ಎಂದು ಹರಿಯಾಣ ಸರ್ಕಾರ ಹೇಳಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ದೇಶ ಪ್ರೇಮವನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಸತತ 15ನೇ ವರ್ಷವೂ ಕೂಡ ಜಪಾನ್ ಜನಸಂಖ್ಯೆಯಲ್ಲಿ ಇಳಿಮುಖವನ್ನು ಕಂಡಿದೆ. ಎಷ್ಟು? 15ನೇ ವರ್ಷ ಕೂಡ ಜಪಾನಿನ ಜನಸಂಖ್ಯೆ ಕುಸಿತವನ್ನು ಕಂಡಿದೆ. ಈ ಅವಧಿಯಲ್ಲಿ 7.30 ಲಕ್ಷ ಜನರ ಪ್ರಮಾಣ ದಾಖಲಾಗಿದ್ದರೆ 15 ಲಕ್ಷ ಜನರು ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಜಪಾನ್ ಜನಸಂಖ್ಯೆ ಎಷ್ಟಾಗಿದೆ ಅಂದರೆ 12.49 ಕೋಟಿಗೆ ಇಳಿಕೆಯನ್ನು ಕಂಡಿದೆ ಜಪಾನ್ ದೇಶ. ಜಪಾನ್ ದೇಶ 2070 ವೇಳೆಗೆ 30%ಗಿಂತ ಜನಸಂಖ್ಯೆ ಕಡಿತವಾಗಲಿದೆ ಎಂದು ಹೇಳಲಾಗಿದೆ. ಇಷ್ಟು ಗೊತ್ತಿದ್ದರೆ ಸಾಕು. ಜಪಾನ್ ದೇಶದಲ್ಲಿ ಅತಿ ಕಡಿಮೆ ಜನ ಇದ್ದಾರೆ. ಅದೇ ರೀತಿಯಾಗಿ ಜಪಾನ್ ದೇಶದಲ್ಲಿ ಜನಸಂಖ್ಯೆ ಯಾಕೆ ಕಡಿಮೆ ಆಗ್ತದೆ ಅಂದರೆ ಅಲ್ಲಿರುವ ಜನರು ಸಮುದಾಯದ ಮದುವೆ ಆಗಲು ಮತ್ತು ಮಕ್ಕಳನ್ನು ಹೊಂದಲು ಹಿಂಜರಿತಾ ಇದ್ದಾರೆ. ಸಂಬಳಕ್ಕಿಂತ ಜೀವನ ಮಟ್ಟ ಅಲ್ಲಿ ಏರಿಕೆಯಾಗಿದ್ದಾರೆ. ಲಿಂಗ ಆಧಾರಿತ ಕಾರ್ಪೊರೇಟ್ ಸಂಸ್ಕೃತಿ ಮಹಿಳೆಯರು ಮತ್ತು ನೌಕರಸ್ಥರ ಮಹಿಳೆಯರಿಗೆ ಕೆಲಸದ ಹೊರೆ ಜನಸಂಖ್ಯೆ ಇಳಿಕೆಗೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಜಪಾನ್ನಲ್ಲಿ. ಮುಂದೆ ನೋಡೋದಾದರೆ ಸುಧಾಮೂರ್ತಿ ಅವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇದು ಮಹಾರಾಷ್ಟ್ರ ರಾಜ್ಯ ನೀಡುತ್ತದೆ. ಈ ಮಹಾರಾಷ್ಟ್ರದ ತಿಲಕ್ ಸ್ಮಾರಕ ಟ್ರಸ್ಟ್ ವತಿಯಿಂದ ಇದನ್ನು ನೀಡಲಾಗುತ್ತದೆ. ಇದನ್ನು 1983ರಿಂದ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಯಾವಾಗ? 1983ರಿಂದ ಈ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ದೇಶದಲ್ಲಿ ಒಟ್ಟು 109 ಕೃಷಿ ತೋಟಗಾರಿಕೆ ಬೆಳೆ ಬೀಜ ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಈ ಕೃಷಿ ಆದಾಯ ಮತ್ತು ಕೃಷಿ ಉತ್ಪನ್ನಗಳ ಇಳುವರಿಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಭಾರತ ಕೃಷಿ ಸಂಶೋಧನಾ ಮಂಡಳಿ ಏನು ಮಾಡಿದೆ ಅಂದರೆ 109 ಕೃಷಿ ತೋಟಗಾರಿಕೆ ಬೆಳೆಯನ್ನು ಬೀಜವನ್ನು ಲೋಕಾರ್ಪಣೆ ಮಾಡಿದೆ. ಇದರಲ್ಲಿ ನಮ್ಮ ಕರ್ನಾಟಕದಿಂದ ಒಟ್ಟು 15 ತಳಿಗಳನ್ನು ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಈ 15 ತಳಿಗಳು ಇಲ್ಲಿ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ದೇವರ ನಾಡಲ್ಲಿ ಮೆದುಳು ತಿನ್ನುವ ಅಮೀಬಾ ಪತ್ತೆಯಾಗಿದೆ ಅಂತ ಹೇಳ್ಬೋದು. ದೇವರ ನಾಡು ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು. ಇದು ಕೇರಳ ರಾಜ್ಯ. ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಅಮೀಬಾ ಸೋಂಕು ಎಂದು ಸಾಮಾನ್ಯ ಭಾಷೆಯಲ್ಲಿ ಕರೆಯಲಾಗುವ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಎಂಬ ಕಾಯಿಲೆಗೆ ಕೇರಳ ರಾಜ್ಯ ಇತ್ತೀಚೆಗೆ ಆತಂಕ ಮೂಡಿಸಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಅಮೀಬಾ ಎಂಬ ಮೆದುಳು ತಿನ್ನುವ ಸೋಂಕು ಎಲ್ಲಿ ಕಂಡು ಬಂದಿತ್ತಂದರೆ ಕೇರಳ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ನಾವು. ಇದು ಮೊಟ್ಟ ಮೊದಲ ಬಾರಿಗೆ 1961ರಿಂದ 1965ರವರೆಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬಂದಿದೆ ಈ ಸೋಂಕು. ಎಷ್ಟು ಗೊತ್ತಿದ್ರೆ ಸಾಕು. ಮುಂದೆ ನೋಡೋಣ. HIV ಲಸಿಕೆ ಲೆನಕ್
ಪಾವೀರ್ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ಯಶಸ್ವಿ ಮಾಡಿದ್ದಾರೆ. ಇತ್ತೀಚೆಗೆ ಲೆನಾಕೆಪಾವಿರ್ ಎಂಬ ಪ್ರೀ ಎಕ್ಸ್ಪೋಷನ್ ಪ್ರೊಫಿಲಾಕ್ಸಿನ್ ಎಂಬ ನೂತನ ಲಸಿಕೆಯನ್ನು ಸಂಶೋಧನೆಯನ್ನು ಮಾಡಿದ್ದಾರೆ. ಇದು ವರ್ಷಕ್ಕೆ 2 ಬಾರಿ ಇಂಜೆಕ್ಷನ್ ಮೂಲಕ ಯುವ ಮಹಿಳೆಯರಲ್ಲಿ HIV ಸೋಂಕನ್ನು ಶೇಕಡ 100% ರಕ್ಷಣೆಯನ್ನು ನೀಡುತ್ತದೆ. ಅಂದರೆ ವರ್ಷಕ್ಕೆ 2 ಬಾರಿ ಈ ಇಂಜೆಕ್ಷನ್ ಮಾಡಿಸಿಕೊಳ್ಳಬೇಕು ಯಾರು ಮಹಿಳೆಯರಲ್ಲಿ. ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ಮತ್ತು ಉಗಾಂಡದಲ್ಲಿ ಇದು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಮುಂದೆ ನೋಡೋದಾದರೆ ಅಲ್ಝೈಮರ್ ಮತ್ತು ಪಾರ್ಕಿನ್ಸನ್ಸ್ ಚಿಕಿತ್ಸೆಗಾಗಿ ಓಸ್ಮೋಲೈಟ್ ಪ್ರೋಟೀನ್ಗಳ ಪ್ರಕ್ರಿಯೆಯನ್ನು ಕೂಡ ಅಧ್ಯಯನವನ್ನು ಮಾಡಲಾಗಿದೆ. ಇತ್ತೀಚೆಗೆ ಈ ಪಾರ್ಕಿನ್ಸನ್ ರೋಗ ಅಂತಗಳು ಗೊತ್ತಾದ ತಕ್ಷಣ ಇದು ಬಾಕ್ಸರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಕೈ ನಡುಗುವಿಕೆ ಪಾರ್ಕಿನ್ಸನ್ಸ್ ಎಂದು ಕರೆಯುತ್ತಾರೆ. ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ ಪಾರ್ಕಿನ್ಸನ್ಸ್ ಮತ್ತು ಅಲ್ಝೈಮರ್ಗೆ ಕಾಯಿಲೆಗಳಿಗೆ ಓಸ್ಮೋಲೈಟ್ ಪ್ರೋಟೀನ್ಗಳ ಪ್ರಕ್ರಿಯೆಗೆ ಅಧ್ಯಯನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೆದುಳಿಗೆ ಸಂಬಂಧಿಸಿದ ಪ್ರಮುಖ ರೋಗಗಳ ಬಗ್ಗೆ ಕೇಳೋದಾದರೆ ಪಾರ್ಕಿನ್ಸನ್ಸ್ ರೋಗ ಮತ್ತು ಅಲ್ಝೈಮರ್ ರೋಗ ಇದು ಮೆದುಳಿಗೆ ಸಂಬಂಧಿಸಿದ ರೋಗವಾಗಿದೆ. ಅದೇ ರೀತಿಯಾಗಿ ತಾಯಿ ಗರ್ಭದಲ್ಲೇ ಮಗುವಿಗೆ ರಕ್ತ ಬದಲಾವಣೆ ಮಾಡಿದ ನವದೆಹಲಿ ಏಮ್ಸ್ ಇದು ಮೊಟ್ಟ ಮೊದಲ ಬಾರಿಗೆ ನಡೆಸಲಾಗಿದೆ ಅಂತ ಹೇಳ್ಬೋದು. ಗರ್ಭದಲ್ಲೇ ಮಗುವಿಗೆ ರಕ್ತವನ್ನು ಬದಲಾವಣೆ ಮಾಡಿದ್ದೆ ನವದೆಹಲಿ ಏಮ್ಸ್. ಮುಂದೆ ನೋಡೋದಾದರೆ ಬಾಲ್ಯ ವಿವಾಹ ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬಾಲ್ಯ ವಿವಾಹದಲ್ಲಿ ಕಳೆದ 3 ವರ್ಷದಿಂದ ಭಾರತದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಆಗಿದ್ದಾವೆ. ಅದರಲ್ಲಿ ತಮಿಳುನಾಡು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ, 2ನೇದು ಕರ್ನಾಟಕ, 3ನೇದಲ್ಲಿ ಪಶ್ಚಿಮ ಬಂಗಾಳ, 4ನೇದು ತೆಲಂಗಾಣ, 5ನೇದು ಆಂಧ್ರ ಪ್ರದೇಶ ರಾಜ್ಯಗಳು. ಇವು 5 ರಾಜ್ಯಗಳು ಅತಿ ಹೆಚ್ಚು ಬಾಲ್ಯ ವಿವಾಹಗಳನ್ನು ಆಗಿದ್ದಾವೆ ಅಂತ ಹೇಳ್ಬೋದು. ಅಗ್ರ ಸ್ಥಾನವನ್ನು ಪಡೆದುಕೊಂಡಿವೆ ಈ 5 ರಾಜ್ಯಗಳು. ಮೊದಲ ಸ್ಥಾನ ಯಾವುದು? ತೆಲಂಗಾಣ. ಆಮೇಲೆ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆಮೇಲೆ 3ನೇದು ಪಶ್ಚಿಮ ಬಂಗಾಳ, 4ನೇದು ತೆಲಂಗಾಣ, 5ನೇದು ಆಂಧ್ರ ಪ್ರದೇಶ. ಮೊದಲನೇದು ತಮಿಳುನಾಡು ಇದೆ. ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಏನು ಮೊದಲ ಸ್ಥಾನ 5 ರಾಜ್ಯ ಅಂದರೆ ಮೊದಲ ಸ್ಥಾನ ತಮಿಳುನಾಡು, 2 ಕರ್ನಾಟಕ, 3 ಪಶ್ಚಿಮ ಬಂಗಾಳ, 4 ತೆಲಂಗಾಣ, 5 ಆಂಧ್ರ ಪ್ರದೇಶ. ಅತಿ ಹೆಚ್ಚು ಬಾಲ್ಯ ವಿವಾಹದ ರಾಜ್ಯ ಯಾವುದು ಅಂತ ಕೇಳಿದರೆ ತಮಿಳುನಾಡು. 2ನೇದು ಕರ್ನಾಟಕ 2ನೇ ಸ್ಥಾನ ಪಡೆದುಕೊಂಡಿದೆ, 3 ಪಶ್ಚಿಮ ಬಂಗಾಳ. ಇವು 3 ಗೊತ್ತಿರಬೇಕು, ಇಂಪಾರ್ಟೆಂಟ್ ಇವನೇ. ಅದೇ ರೀತಿಯಾಗಿ ಬಾಲ್ಯ ವಿವಾಹ ತಡೆಗಾಗಿ ಮಕ್ಕಳ ಸಹಾಯವಾಣಿಯನ್ನು ಮಾಡಲಾಗಿದೆ 1098. ಈ ಸಹಾಯವಾಣಿ ಕೂಡ ಇಂಪಾರ್ಟೆಂಟ್ ನೋಡಿ. 1098 ಇದು ಮಕ್ಕಳ ವಿವಾಹ ತಡೆಗಾಗಿ ಆಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಜಾರಿ ಮಾಡಲಾಗಿದೆ. ಅದೇ ರೀತಿಯಾಗಿ ಪೋಕ್ಸೋ ಕಾಯ್ದೆ ಇದು 2012ರಲ್ಲಿ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ಅಂದರೆ 18 ವರ್ಷಕ್ಕಿಂತ ಕೆಳ ಹಿಂದಿರುವ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಹಾಕ್ತಾರೆ. 2012ರಲ್ಲಿ ಈ ಪೋಕ್ಸೋ ಕಾಯ್ದೆ ಜಾರಿ ಬಂದಿದೆ. ಬಾಲ ಕಾರ್ಮಿಕ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಬಂದಿದ್ದು 1986ರಲ್ಲಿ. ಬಾಲ ಕಾರ್ಮಿಕ ತಡೆ ನಿಯಂತ್ರಣ ಕಾಯ್ದೆ 1986ರಲ್ಲಿ ಬಂದಿದೆ. ಮುಂದೆ ನೋಡೋಣ. ನವೋದ್ಯಮಗಳ ಸ್ಥಾನದಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಸ್ಟಾರ್ಟಪ್ ವಿಭಾಗದಲ್ಲಿ. ಈ ಸ್ಟಾರ್ಟಪ್ ವಿಭಾಗದಲ್ಲಿ ಮೊದಲ ಸ್ಥಾನದಲ್ಲಿರುವುದು ಯಾವ ರಾಜ್ಯ ಅಂದರೆ ಮಹಾರಾಷ್ಟ್ರ ರಾಜ್ಯ ಸ್ಟಾರ್ಟಪ್ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ ಕರ್ನಾಟಕ, 3ನೇ ಸ್ಥಾನ ದೆಹಲಿ, 4ನೇ ಸ್ಥಾನ ಉತ್ತರ ಪ್ರದೇಶ್, 5ನೇ ಸ್ಥಾನ ಗುಜರಾತ್. ಇವು 5 ಇಂಪಾರ್ಟೆಂಟ್ ರಾಜ್ಯಗಳು. ಸ್ಟಾರ್ಟಪ್ ನವೋದ್ಯಮ ವಿಭಾಗದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಪಡೆದಿದೆ ಅಂದರೆ 2ನೇ ಸ್ಥಾನ ಪಡೆದುಕೊಂಡಿದೆ. ಮೊದಲ ಸ್ಥಾನ ಮಹಾರಾಷ್ಟ್ರ. ಈ ಕರ್ನಾಟಕದ ಸ್ಟಾರ್ಟಪ್ ನೀತಿ ಎಷ್ಟಂದರೆ 2022ರಿಂದ 2027ರವರೆಗೆ ಈ ಕರ್ನಾಟಕ ಸ್ಟಾರ್ಟಪ್ ನೀತಿಯನ್ನು ಜಾರಿ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಅಂಗಾಂಗ ದಾನ ಕರ್ನಾಟಕ ರಾಜ್ಯ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ನಮ್ಮಲ್ಲಿರುವ ಅಂಗಗಳನ್ನು ದಾನ ಮಾಡೋದರಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅದರಲ್ಲಿ ಅಂಗಾಂಗ ದಾನ ಮಾಡಿದ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನ ಮಾಡಿದ ಜಿಲ್ಲೆ ಯಾವುದಂದರೆ ಬಳ್ಳಾರಿ. ಬಳ್ಳಾರಿ ಜಿಲ್ಲೆ ಏನು ಮಾಡಿದೆ ಅಂದರೆ ಅತಿ ಹೆಚ್ಚು ಅಂಗಾಂಗ ದಾನ ಮಾಡಿದ ಜಿಲ್ಲೆ ಆಗಿದೆ. ಬಳ್ಳಾರಿ ರಾಜ್ಯದಲ್ಲಿ ಜಿಲ್ಲೆ ಬಳ್ಳಾರಿ ಆಗಿದೆ. ನಮ್ಮ ಕರ್ನಾಟಕ 2ನೇ ಸ್ಥಾನ ಪಡೆದುಕೊಂಡಿದೆ ಅಂಗಾಂಗ ದಾನದಲ್ಲಿ.
ಮುಂದೆ ನೋಡೋದಾದರೆ ದೊಡ್ಡಬಳ್ಳಾಪುರದಲ್ಲಿ ದೇಶದ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆಯನ್ನು ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದನ್ನು ಅಮೆರಿಕ ಮೂಲದ ಓಮಿಯಂ ಕಂಪನಿ ಇದನ್ನು ಸ್ಥಾಪಿಸಿದೆ. ಯಾವುದು ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಎಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಲಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕರ್ನಾಟಕದ ಮಾಜಿ ಸಚಿವ CH ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕವಾಗಿದ್ದಾರೆ. ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ಈ CH ವಿಜಯಶಂಕರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ರಾಜ್ಯಪಾಲರನ್ನು ನೇಮಕ ಮಾಡಲಾಗಿದೆ. ಮೇಘಾಲಯಕ್ಕೆ CH ವಿಜಯಶಂಕರ್ ಅವರು ರಾಜ್ಯಪಾಲರಾಗಿದ್ದಾರೆ. ಅಸ್ಸಾಂ ಮತ್ತು ಮಣಿಪುರ್ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯರಾಗಿದ್ದಾರೆ. ಪಂಜಾಬ್ ಇದು ಗುಲಾಬ್ ಚಂದ್ ಕಟಾರಿಯಾ, ಸಿಕ್ಕಿಂ ಓಂ ಪ್ರಕಾಶ್ ಮಥುರ್ ಅವರು ರಾಜ್ಯಪಾಲರಾಗಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ CP ರಾಧಾಕೃಷ್ಣನ್, ಜಾರ್ಖಂಡ್ ಸಂತೋಷ್ ಕುಮಾರ್ ಗಂಗ್ವಾರ್, ತೆಲಂಗಾಣಕ್ಕೆ ಜಿಷ್ಣುದೇವ್ ವರ್ಮಾ, ರಾಜಸ್ಥಾನಕ್ಕೆ ಹರಿಭಾವ್ ಕಿಶನ್ ರಾವ್ ಬಾಗ್ಡೆ, ಛತ್ತೀಸ್ಗಢಕ್ಕೆ ರಾಮನ್ ದೇಕಾ ಇವರು ಇತ್ತೀಚೆಗೆ ರಾಜ್ಯಪಾಲರಾಗಿ ನೇಮಕವಾದ ರಾಜ್ಯಪಾಲರಾಗಿದ್ದಾರೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಬೆಳಗಾವಿಯ KLE ಸಂಸ್ಥೆಯ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಬೆಳಗಾವಿಯಲ್ಲಿ KLE ಸಂಸ್ಥೆಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದ್ದು ಅದಕ್ಕೆ ಮುಖ್ಯ ಅತಿಥಿಯಾಗಿ ರಾಷ್ಟ್ರಪತಿಗಳಿಗೆ ಆಹ್ವಾನ ನೀಡಲಾಗಿದೆ. ಎಷ್ಟು ಗೊತ್ತಿದ್ರೆ ಸಾಕು. KLE ಅಂದರೆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ. ರಾಷ್ಟ್ರಪತಿಗಳಿಗೆ ಆಹ್ವಾನ ನೀಡಲಾಗಿದೆ. ಈ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದನ್ನು ಏನಂತಾರೆ ಅಂದರೆ ಆಂಕಾಲಜಿ ಎಂದು ಕರೆಯುತ್ತಾರೆ. ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದು ಆಂಕಾಲಜಿ ಆಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಹೊಸ ಕಾಯ್ದೆಗಳ ಸಂಚಯ್ ಮೊಬೈಲ್ ಆ್ಯಪನ್ನು ಇತ್ತೀಚೆಗೆ ನಮ್ಮ ಕರ್ನಾಟಕ ನ್ಯಾಯ ಬಿಡುಗಡೆ ಮಾಡಿದೆ ಅಂತೇಳಿ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಹೊಸ ನ್ಯಾಯಗಳ ಅಂದರೆ ನೂತನ ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಂಚಯ್ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿದೆ. ಅಂದರೆ ಯಾವ ಹೊಸ ಕಾಯ್ದೆ ಬಂದಿರ್ತಾವಲ್ಲ ಅಂಥ ಕಾಯ್ದೆಗಳ ಬಗ್ಗೆ ನಾವು ವಿವರವಾಗಿ ತಿಳಿಯಲು ಈ ಸಂಚಯ್ ಎಂಬ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು. ಸಂಚಯ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದು ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದಾಗಿದೆ ಸಂಚಯ್ ಆ್ಯಪ್. ಮುಂದೆ ನೋಡೋದಾದರೆ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ದೇಶದ ಮೊದಲ ಡ್ರಗ್ ಸಹಾಯವಾಣಿಯನ್ನು ಬಿಡುಗಡೆ ಮಾಡಲಾಗಿದೆ 1933. ಈ ಸಹಾಯವಾಣಿಯ ಬಗ್ಗೆ ಪ್ರಶ್ನೆಯನ್ನು ಕೇಳುತ್ತಾರೆ. 193 ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ದೇಶದ ಮೊದಲ ಡ್ರಗ್ ಸಹಾಯವಾಣಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ ಡ್ರಗ್ ಫ್ರೀ ಕರ್ನಾಟಕ ಎಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಡ್ರಗ್ ಮಾಫಿಯಾ ಸಲಿಗೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ನೀಡುವ ಮಾನಸ ವೆಬ್ಸೈಟನ್ನು ಕೂಡ ಉದ್ಘಾಟನೆ ಮಾಡಲಾಗಿದೆ. ಮಾನಸ ವೆಬ್ಸೈಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಮಾದಕ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡುವುದಾಗಿದೆ. ಇದು ಮಾನಸ ವೆಬ್ಸೈಟ್. ಮಾದಕ ವಸ್ತುಗಳ ಸಹಾಯವಾಣಿ ಯಾವುದು ಅಂದರೆ 1933 ಇದು ಸಹಾಯವಾಣಿ ಆಗಿದೆ ಮಾದಕ ವಸ್ತುಗಳ ಬಗ್ಗೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಮೊಬೈಲ್ ಆ್ಯಪ್ ಯಾವುದು ಅಂದರೆ ಡ್ರಗ್ ಫ್ರೀ ಕರ್ನಾಟಕ. ಮುಂದೆ ನೋಡೋದಾದರೆ ಲಿಡ್ಕರ್ ಬ್ರ್ಯಾಂಡ್ ಉತ್ಪನ್ನಗಳಿಗೆ ರಾಯಭಾರಿಯಾಗಿ ಡಾಲಿ ಧನಂಜಯರವರನ್ನು ನೇಮಕ ಮಾಡಲಾಗಿದೆ. ಯಾರು ಕನ್ನಡದ ನಟ ಆಗಿರುವ ಡಾಲಿ ಧನಂಜಯ ಅವರನ್ನು ಲಿಡ್ಕರ್ ಬ್ರ್ಯಾಂಡ್ ಉತ್ಪನ್ನಗಳಿಗೆ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಯಾರು ಡಾಲಿ ಧನಂಜಯ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ಯಾವ ವಿಡಿಯೋ ನೋಡಿಲ್ಲ ಅಂದರೆ ಎಲ್ಲ ವಿಡಿಯೋ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.